ಬೆಂಗಳೂರು ಕೇಂದ್ರದಲ್ಲಿ ರೆಗ್ಯುಲರ್ ಮತ ಎಣಿಕೆ ಕಾರ್ಯ ಪ್ರಾರಂಭ ಆಗಿದೆ. ವಿಚ್ ಈಸ್ ಮೆಷಿನ್ಸನ್ನು ಹೊರಗೆ ತರಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಪಿ ಸಿ ಮೋಹನ್ ಮುನ್ನಡೆಯನ್ನು ಕಾಯ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಮ್ಮ ಸಹೋದ್ಯೋಗಿಗಳು ಹೇಳ್ತಾ ಇದ್ದಾರೆ. ಈ ಮುನ್ನಡೆ ಮತಗಳಾಗಿ ಪರಿವರ್ತಿಸುತ್ತೆ 1-2 ರೌಂಡ್ ಮುಗಿದ ತಕ್ಷಣ. ಸಾಮಾನ್ಯವಾಗಿ ಸೆಕೆಂಡ್ ರೌಂಡ್ ಆಗ್ತಿದ್ದಾಗ ನಮಗೆ ಫಸ್ಟ್ ರೌಂಡ್ ರಿಸಲ್ಟ್ಸು ಕ್ಲಾರಿಟಿನಲ್ಲಿ ಆಚೆ ಬರ್ತಾ ಇರುತ್ತೆ. ಸಾಮಾನ್ಯವಾಗಿ ಹಂಗೆ ಆಗುತ್ತೆ. ಈ ಸರಿ ಏನಾಗುತ್ತೋ ನನಗೆ ಗೊತ್ತಿಲ್ಲ, ಯಾಕಂದರೆ ಎಲ್ಲರ ಕೈಲೂ ವಿಪರೀತವಾದ ಇನ್ನೂ ಫಾಸ್ಟಾಗಿರೋದ್ರಿಂದ ಗೊತ್ತಿಲ್ಲ. ಬಟ್ ಸ್ಟಿಲ್ ಫಸ್ಟ್ ರೌಂಡ್ ಎಲ್ಲೂ ಅಧಿಕೃತವಾಗಿ ಮುಗಿದಂಗಿಲ್ಲ. ಅಂಚೆ ಮತದಲ್ಲಿ ಉತ್ತರದಲ್ಲಿ ಶೋಭಾ ಕರಂದ್ಲಾಜೆಗೆ ಹಿನ್ನಡೆ ಇದೆ ಅಂತ ತೋರಿಸ್ತಾ ಇದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಅಂಚೆ ಮತದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮುನ್ನಡೆ ಇದೆ ಅಲ್ಲಿ ಅಂತ ತೋರಿಸ್ತಾ ಇರೋದು ಉಂಟು. ಲೆಟ್ ಅಸ್ ಸಿ ಅದನ್ನು ಲೇಟರ್. ಮೊದಲು ಮತಗಳಾದ ನಂತರ ಫಸ್ಟ್ ರೌಂಡ್ ಆದಮೇಲೆ ಇವ್ರಿಗೆ 6,000, ಅವ್ರಿಗೆ 3,000, ಇನ್ನೊಬ್ರಿಗೆ ಯಾರಿಗೋ 1,000 ಅನ್ನೋದು ಬಂದ ಮೇಲೆ ನಮಗೆ ಒಂದು ಆ ಪಿಕ್ಚರ್ ಕ್ಲಾರಿಟಿ ಕರೆಕ್ಟಾಗಿ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಸುಮ್ಮನೆ ಅವ್ರ ಮುನ್ನಡೆ ಇವ್ರು ಹಿನ್ನಡೆ ಅಂದರೆ ಎಷ್ಟು ಮತದಿಂದ ಅಂತ ಎಲ್ಲ ಗೊತ್ತಾಗಲ್ಲ. ಹಾಗಾಗಿ ಇಟ್ ಡಸ್ ನಾಟ್ ಮ್ಯಾಟರ್. ಅದು ನಮಗೆ ಭಾಳ ದೊಡ್ಡ ವಿಚಾರ ಅಲ್ಲ. 30 ಒಂದು ರೌಂಡ್ ಅಂತೂ ಮುಗಿಯುತ್ತೆ ಅಲ್ಲ ಸರ್? ಆಲ್ಮೋಸ್ಟ್ ಆಲ್ ಬಿಟ್ವೀನ್ 8:30 and 8:45 ಮುಗಿಯುತ್ತೆ. 20 ಮಿನಿಟ್ಸ್ ಒಂದು ರೌಂಡ್ ಮುಗಿಯಕ್ಕೆ ಸಾಕಾಗಲ್ಲ ಸರ್? 20 ನಿಮಿಷ ಸಾಕಲ್ಲ ಸರ್? ಸಾಕು, ಮಾಡಿಬಿಡ್ತಾರೆ ಅಷ್ಟು. ಹಾಗಾಗಿ ಲೆಟ್ ಅಸ್ ಸಿ ಅದೇನಾಗತ್ತೆ ಅಂತ ನೋಡೋಣ. 8 ವಿಧಾನಸಭಾ ಕ್ಷೇತ್ರಗಳು ಸಾಮಾನ್ಯವಾಗಿ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲೋ ಕೆಲವು ಕಡೆ ಮಾತ್ರ ವೇರಿಯೇಷನ್ ಆಗಿ 7 ಆಗ್ಬೋದು, ಈ ಥರ ಏನಾದ್ರು ಇರ್ಬೋದು. ನಮ್ಮ ಕರ್ನಾಟಕದಲ್ಲಿ ಮಾತ್ರ 8ಕ್ಕೆ 8 ಇದೆ. 8 ಕ್ಷೇತ್ರಗಳ ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶ ಈಗ ಇಲ್ಲಿ ಬರಬೇಕು. ಡಾಕ್ಟರ್ ಮಂಜುನಾಥ್ಗೆ 1,000 ಮತಗಳ ಮುನ್ನಡೆ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಅಂತ ಮೊದಲ ಸುತ್ತಿನ ಮಾಹಿತಿಗಳು ಹೊರಗೆ ಬರ್ತಾ ಇರೋಂಗೆ ಕಾಣಿಸ್ತಾ ಇದೆ. 1,000 ಮತಗಳ ಮುನ್ನಡೆಯನ್ನು ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರ ವಿರುದ್ಧ ಪಡ್ಕೋತಾ ಇದ್ದಾರೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ತಮ್ಮ ಮುನ್ನಡೆಯನ್ನು ಕಾಯ್ಕೋತಾ ಇದ್ದಾರೆ. ಅವರು ಹಿಂದಕ್ಕೆ ಬೀಳ್ತಾ ಇಲ್ಲ ಅನ್ನೋದು ಬರ್ತಾ ಇರುವಂತಹ ಮಾಹಿತಿ. ಸದ್ಯಕ್ಕೆ ಇದು ಕರ್ನಾಟಕದ ಚಿತ್ರ. ಆದರೆ ರಾಷ್ಟ್ರಮಟ್ಟದಲ್ಲಿ ನಮಗಿನ್ನೂ ಮಾಹಿತಿಗಳು ಕ್ಲಾರಿಟಿ ಸಿಗ್ತಾ ಇಲ್ಲ. ನೋಡೋಣ ಅದು ಎಲ್ಲಿಗೆ ಬರುತ್ತೆ ಅಂತ. ನಮಗೆ ರಾಷ್ಟ್ರಮಟ್ಟದಲ್ಲಿ ಒಂದು 60-70 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾರು ಗೆದ್ದರು ಯಾರು ಸೋತರು ಅನ್ನೋದು ಇಂಪಾರ್ಟೆಂಟೇ ಹೊರತು ಉಳಿದಂತೆ ನಮಗೆ ಸಂಖ್ಯೆಗಳು ಮಾತ್ರ ಇಂಪಾರ್ಟೆಂಟು. ಹೌದು, ಒಂದು 60-70 ಜನ ಬಗ್ಗೆ ನಮ್ಗೆ ಆಸಕ್ತಿ ಇರುತ್ತೆ. ಮೋದಿ ಏನಾಯ್ತಂತೆ, ನಡ್ಡಾ ಏನಾಯ್ತಂತೆ, ಅಮಿತ್ ಶಾ ಏನಾಯ್ತಂತೆ, ಅವ್ರೇನಾಯ್ತಂತೆ, ಇವ್ರೇನಾಯ್ತಂತೆ ಅಂತ ಒಂದು 60-70 ಸೀಟ್ ಇರುತ್ತೆ ನಮ್ಗೆ. ಆ ಥರ ಅದು ಬಿಟ್ಟರೆ ಉಳಿದೆಲ್ಲವೂ ನಂಬರ್ ಇಂಪಾರ್ಟೆಂಟ್ ಅಷ್ಟೇ. ಆ ರಾಜ್ಯದಲ್ಲಿ ಅವ್ರಿಗೆ ಇಷ್ಟು ಬಂತಂತೆ, ಈ ರಾಜ್ಯದಲ್ಲಿ ಅವ್ರಿಗೆ ಅಷ್ಟು ಬಂತಂತೆ ಅಂತ. ದಟ್ ಇಸ್ ವಾಟ್ ಮ್ಯಾಟರ್ಸ್ ಇವತ್ತಿನ ಈ ಬಾರಿಯ ಎಲೆಕ್ಷನ್ನಲ್ಲಿ. NDA 183 ಕ್ಷೇತ್ರಗಳಲ್ಲಿ ಅಂಚೆ ಮತದಾನವು ಸೇರಿದಂತೆ ಮುನ್ನಡೆಯನ್ನು ಕಾಯ್ತಾ ಇದ್ದಾರೆ. 86 ಇಂಡಿ ಹಾಗೂ 9ರಲ್ಲಿ ಇತರರು ಕಾಣಿಸುತ್ತಾ ಇದ್ದಾರೆ. ಮಂಡ್ಯ ಕುಮಾರಸ್ವಾಮಿಯ ಮುನ್ನಡೆ ಕಾಯ್ಕೊಳ್ತಾ ಇರೋಂಗೆ ಇದೆ. ಪೋಸ್ಟಲ್ ಬ್ಯಾಲೆಟ್ಗಳಲ್ಲಿ ನನ್ನ ಲೆಕ್ಕಾಚಾರದಲ್ಲಿ ಎಂಡ್ಗೆ ಬರ್ತಾ ಇರುತ್ತೆ. ಜಗದೀಶ್ ಶೆಟ್ಟರ್ ಸುಮಾರು 5,512 ಮತಗಳ ಮುನ್ನಡೆಯನ್ನು ಪಡ್ಕೋತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಬೆಳಗಾವಿನಲ್ಲಿ. ವಿಚ್ ಮೀನ್ಸ್ ದೇ ಆರ್ ಲೈಕ್ಲಿ ಟು ಬಿ ಗೋಯಿಂಗ್ ಇನ್ ಫಾರ್ ಫಸ್ಟ್ ರೌಂಡ್ಗೆ ಬಂದಿದ್ದಾರೆ ಅಂತ ಕಾಣುತ್ತೆ. ಆಲ್ ರೌಂಡ್ 5,000 ಮತಗಳ ಮುನ್ನಡೆಯನ್ನು ಜಗದೀಶ್ ಶೆಟ್ಟರ್ ಪಡ್ಕೋತಾ ಇದ್ದಾರೆ. ಈ ವಿಚಾರದಲ್ಲಿ ಸರ್ 5,000 ದೊಡ್ಡ ಖಂಡಿತ ಅಲ್ಲ. ನಂಬರ್ 2, ಉತ್ತರ ಪ್ರದೇಶದಲ್ಲಿ BJP ತನ್ನ ಮುನ್ನಡೆಯನ್ನು ಕಾಯ್ಕೋತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಪ್ರದೇಶದಿಂದ ಬರುತ್ತಿರುವ ಮಾಹಿತಿಗಳ ಪ್ರಕಾರ ಅವರಿಗೆ ಹೆಚ್ಚು ಕಡಿಮೆ ಈ ಸರಿ 69-70 ಸೀಟ್ ಬರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ಹಾಗಾಗಿ ಅವರು ಈಗಾಗಲೇ ಅಲ್ಲಿ ಮುನ್ನಡೆಯಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಯಾಯ ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂಥ EVM ಬಾಕ್ಸ್ಗಳು ಹೊರಕ್ಕೆ ಬಂದಾಗ ಫಲಿತಾಂಶಗಳು ವಿಪರೀತವಾಗಿ ಏರುಪೇರಾಗೋ ಲಕ್ಷಣಗಳಿರುತ್ತವೆ. ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಸ್ಟ್ರಾಂಗ್ ಇರ್ತಾರೆ, ಕೆಲವು ಕಡೆ ವೀಕ್ ಇರ್ತಾರೆ, ಆಯಾ ಪಕ್ಷಗಳ ಶಕ್ತಿಯ ಆಧಾರದ ಮೇಲೆ. ಹಾಗಾಗಿ ಈ ಮುನ್ನಡೆಗಳನ್ನೆಲ್ಲ ಹೇಳೋದು ಎನಿ ಮುನ್ನಡೆ ಲೋಕಸಭಾ ಕ್ಷೇತ್ರದಲ್ಲಿ ನನ್ನ ಲೆಕ್ಕಾಚಾರದಲ್ಲಿ 30,000, 40,000, 50,000 ಪ್ಲಸ್ ಆದಾಗ ಇಟ್ ಅಸ್ಯೂಮ್ಸ್ ಲಾರ್ಜ್ ಇಂಪಾರ್ಟೆನ್ಸು. ಅಲ್ಲಿವರೆಗೂ ಅದು ಭಾಳ ದೊಡ್ಡದು ಅಂತ ನಾವು ಹೇಳ್ಕೊಳ್ಳೋಕ್ಕೆ ಇನ್ನೊಂದು ರೌಂಡಲ್ಲಿ ಆರಾಮಾಗಿ ಇದನ್ನು ಹೋಗಬೇಕಾಗಿಲ್ಲ ಅಂತ ಕಾಣುತ್ತೆ. ಆಲ್ ರೈಟ್, ಛತ್ತೀಸ್ಗಢ ನೀವು ನೋಡ್ತಾ ಇದ್ದೀರಿ, ನಿಮಗೆ ಅದು ಕಾಣಿಸ್ತಾ ಇದೆ ಎಷ್ಟು ಕ್ಷೇತ್ರಗಳಲ್ಲಿ ಯಾರು ಮುನ್ನಡೆಯಲ್ಲಿ ಇದ್ದಾರೆ ಅಂತ.